ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದೇ ರೀತಿಯಾಗಿ ಮಲೆನಾಡಿನ ಶಿವಮೊಗ್ಗದಲ್ಲಿಯೂ ಕೂಡ ಯುವ ಜನತೆ ಹೋಳಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆಯನ್ನ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಹೋಳಿ ಹಬ್ಬದ ಸಂಭ್ರಮ ನಗರದ ಗೋಪಿ ವೃತ್ತದಲ್ಲಿ ಹಿಂದೂ ಕೇಸರಿ ಅಲಂಕಾರ ಸಮಿತಿಯ ವತಿಯಿಂದ ಆಯೋಜಿಸಿದ್ದ ಬಣ್ಣಗಳ ಹಬ್ಬದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದು, ಬೆಳಗ್ಗಿನಿಂದಲೇ ಯುವಕ ಯುವತಿಯರು ಹಿರಿಯರು ಕಿರಿಯರನ್ನದೇ ಪರಸ್ಪರ ಬಣ್ಣ ಹಚ್ಚಿಕೊಂಡು ಹಬ್ಬದ ಸಡಗರವನ್ನು ಹೆಚ್ಚಿಸಿದ್ದಾರೆ. ರೈನ್ ಡ್ಯಾನ್ಸ್ ಮತ್ತು ಡಿಜೆ ಸಂಗೀತ ಕಾರ್ಯಕ್ರಮ ವಿಶೇಷ ಆಕರ್ಷಣೆಯಾಗಿತ್ತು. ಸುರಕ್ಷತಾ ದೃಷ್ಟಿಯಿಂದ ವಾಹನ ಸಂಚಾರಕ್ಕೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಗರ ಶಾಸಕ ಎಸ್.ಎನ್. ಚನ್ನಬಸಪ್ಪ ಕೂಡ ಸಾರ್ವಜನಿಕರೊಂದಿಗೆ ಬೆರೆತು ನೃತ್ಯವನ್ನ ಮಾಡಿದ್ದು ಜನರ ಗಮನ ಸೆಳೆದಿದೆ. ಪೊಲೀಸರ ಭದ್ರತಾ ವ್ಯವಸ್ಥೆಯ ನಡುವೆ ಹಬ್ಬ ಬಹಳ ಶಾಂತಿಯುತವಾಗಿ ನಡೆಯಿತು. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸಂಭ್ರಮಿಸಿ ಹೋಳಿ ನಗರ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ. ಎರಡನೆಯ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು, ಸಾಕಷ್ಟು ಜನ ಯುವಕ ಯುವತಿಯರು ನೃತ್ಯದಲ್ಲಿ ತೊಡಗಿದ್ದಾರೆ. ಶುಭಾಶಯಗಳು. ದೇಶದಾದ್ಯಂತ ಹೋಳಿ ನಡೀತಾ ಇದೆ. ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಹಬ್ಬ ಈ ಹೋಳಿ ಹಬ್ಬದ ಹಾರ್ದಿಕವಾದಂತಹ ಶುಭಾಶಯಗಳನ್ನ ನಾನು ಕೋರ್ತೇನೆ. ವಿಶೇಷವಾಗಿ ಶಿವಮೊಗ್ಗ ನಗರದಲ್ಲಿ ಹಿಂದೂ ಅಲಂಕಾರ ಸಮಿತಿಯವರು ವಿಶೇಷವಾದಂಥ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಈ ಕಾರ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ. ಹೋಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಯುವಕ ಯುವತಿಯರು ಆಚರಣೆ ಮಾಡ್ತಾ ಇದ್ದಾರೆ. ಇಡೀ ಹಿಂದೂ ಸಮಾಜ ಗೋಪಿ ವೃತ್ತದಲ್ಲಿ ನಿಂತ್ಕೊಂಡಿದೆ. ಗೋಪಿ ವೃತ್ತದಲ್ಲಿ ಹೋಳಿ ಹಬ್ಬ ಅತ್ಯಂತ ಯಶಸ್ವಿ ಅಭೂತಪೂರ್ವವಾಗಿ ನಡೀತಾ ಇದೆ. ಎಂಜಾಯ್ ಮಾಡ್ತೀವಿ. ಶಿವಮೊಗ್ಗದಲ್ಲಿ ತುಂಬಾನೇ ಜೋರಾಗಿ ನಡೆಯತಕ್ಕಂಥ ಇದು ಹಿಂದುತ್ವದ ಹಬ್ಬ ಅಂದರೆ ಹೋಳಿ ಹಬ್ಬ. ಪ್ರತಿಯೊಬ್ಬರು ಮಕ್ಕಳು ಮರಿ ಮನೆಯಿಂದ ಎಲ್ಲರೂ ಬಂದು ತುಂಬಾನೇ ಆಚರಣೆ ಮಾಡ್ತೀವಿ. ಇಲ್ಲಿ ವಯಸ್ಸಿಗಾಗಲಿ ಯಾವುದಕ್ಕೂ ಆಗಲಿ ನಿರ್ಬಂಧ ಇಲ್ಲ. ಎಲ್ಲ ಥರದವ್ರಿಗೂ ಹೋಲಿ ಆಚರಿಸ್ಬೇಕು. ನೀವು ಆಚರಿಸಿ ಹಾಗೂ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ ಅಂತ ಹೇಳ್ತೀನಿ. ಹ್ಯಾಪಿ ಹೋಲಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರಿಗೂ ಒಂದೊಂದು ಪೊಟೇಷನ್ಸ್ ಇರುತ್ತೆ. ಸೊ ಯಾರಿಗೂ ಇರಿಟೇಷನ್